ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕುಜದೋಷ, ಪಿತೃದೋಷ ಹಾಗೂ ಗುರು ಚಂಡಾಳ ದೋಷ ಇನ್ನಿತರ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಿಮ್ಮ ಜಾತಕದಲ್ಲಿ ಕುಜದೋಷ ಇದೆಯಾ, ಪಿತೃದೋಷ ಇದೆಯಾ, ಗುರು ಚಂಡಾಳ ದೋಷ ಇದೆಯಾ ಅನ್ನೋದನ್ನ ನೋಡ್ಕೋಬಹುದು. ಇವಾಗ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಹಾಕಿದ ತಕ್ಷಣ ಕೂಡ ನೀವು ಆರೋಸ್ಕೋಪ್ ಪೇಜ್ ಒಳಗಡೆ ಬಂದು ಆರೋಸ್ಕೋಪ್ ಪೇಜ್ ಒಳಗಡೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ಟೈಮಿಂಗ್ಸು, ಪ್ಲೇಸ್ ಇದಿಷ್ಟನ್ನು ಮೆನ್ಷನ್ ಮಾಡಿದಾಗ ನಿಮಗೆ ಕಂಪ್ಲೀಟ್ ವಿಚಾರಗಳು ತಿಳಿಸ್ಕೊಡುತ್ತೆ. ಯಾಕಂದರೆ ನೀವು ಸ್ಟಾರ್ಟಿಂಗ್ ವಿಡಿಯೋಗಳಿಂದ ನೋಡ್ತಿದ್ರು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಅದ್ರ ಒಳಗಡೆ ಕೊನೆ ಟ್ಯಾಬಲ್ಲಿ ಅಂದರೆ ಯೋಗ ಸಾಧನ ನಂತರ ನಿಮಗೆ ಕಾಳಸರ್ಪ ದೋಷ, ಇದು ಹಿಂದಿನ ವಿಡಿಯೋನ ಕೂಡ ನಾನು ಕಾಳಸರ್ಪ ದೋಷದ ಬಗ್ಗೆ ನಿಮಗೆ ವಿಡಿಯೋನ ಮಾಡಿ ತೋರಿಸಿದ್ದೀನಿ. ಯಾವ ರೀತಿ ಅನಲೈಸ್ ಆಗುತ್ತೆ, ಅದರೊಳಗೆ ಪರಿಹಾರ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈಗ ಕುಜದೋಷನೂ ನಿಮಗೆ ಇದೇ ರೀತಿನ ನಿಮ್ಮ ಜಾತಕದಲ್ಲಿ ಕುಜದೋಷ ಇದೆಯಾ ಇಲ್ಲ ಅನ್ನೋದನ್ನು ಇಲ್ಲೇ ಮೆನ್ಷನ್ ಮಾಡಿ ತೋರಿಸ್ಬಿಡುತ್ತೆ. ಓಕೆ, ಇದು ಕಂಪ್ಲೀಟ್ ರೂಲ್ಸ್ಗಳನ್ನೆಲ್ಲ ಅಪ್ಲೈ ಮಾಡಿದ್ದೀವಿ. ಅಂದರೆ ಕುಜದೋಷ ತೋರಿಸೋದಕ್ಕೆ ರೂಲ್ ಏನು, ಮತ್ತು ಆ ಕುಜದೋಷ ಕ್ಯಾನ್ಸಲ್ ಆಗಿದೆಯಾ ಅನ್ನೋದು ಕೂಡ ಇದ್ರೊಳಗೆ ತೋರಿಸುತ್ತೆ. ಕೆಲವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಎಲ್ಲದಕ್ಕೂ ಕುಜದೋಷ ಇದೆ ಅಂದರೆ 2ರಲ್ಲಿ 4ರಲ್ಲಿ 7ರಲ್ಲಿ 8ರಲ್ಲಿ 12ರಲ್ಲಿ ಇವೆಲ್ಲ ಇತ್ತು ಅಂದಿದ ತಕ್ಷಣ ಕುಜದೋಷ ಅಂತ ಫಿಕ್ಸ್ ಮಾಡಿಬಿಡ್ತಾರೆ. ಬಟ್ ಕೆಲವೊಂದ್ಸಲಿ ಕುಜ ತನ್ನ ಸ್ವಂತ ಮೈಲಿದ್ರೂ ಕೂಡ ಕುಜದೋಷ ಇರಲ್ಲ. ಓಕೆ, ನಾವು ಗುರುವಿನ ಜೊತೆಗಿದ್ರೂ ಕೂಡ ಕುಜದೋಷ ಇರಲ್ಲ, ಶುಕ್ರನ ಜೊತೆಗಿದ್ರೂ ಕೂಡ ಕುಜದೋಷ ಇರಲ್ಲ, ಕ್ಯಾನ್ಸಲ್ ಆಗಿರುತ್ತೆ. ಇದ್ಯಾವುದು ಕೂಡ ನೋಡಿರಲ್ಲ. ಓಕೆನಾ, ಆ ರೀತಿ ರೂಲ್ಸ್ಗಳೆಲ್ಲದೂ ಕೂಡ ಇವಾಗ ಅಪ್ಲೈ ಮಾಡಿ ಈ ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡಿದ್ದೀವಿ. ಇದ್ರ ಒಳಗಡೆ ಕುಜದೋಷ ಕ್ಯಾನ್ಸಲ್ ಆಗಿದ್ರು ಕೂಡ ತೋರಿಸ್ಕೊಡುತ್ತೆ, ಕುಜದೋಷ ಇದ್ದರೆ ಅದು ಕೂಡ ತೋರಿಸುತ್ತೆ, ಮೀಡಿಯಮ್ ಇದ್ದರೆ ಮೀಡಿಯಮ್ ತೋರಿಸುತ್ತೆ, ಲೋ ಇದ್ದರೆ ಲೋ ತೋರಿಸುತ್ತೆ, ತುಂಬ ಸ್ಟ್ರಾಂಗ್ ಇದ್ದರೆ ಸ್ಟ್ರಾಂಗ್ ಅಂತ ತೋರಿಸುತ್ತೆ. ಆ ರೀತಿ ಇದನ್ನು ಬಿಲ್ಡಪ್ ಮಾಡಿದ್ದೀವಿ. ಓಕೆನಾ, ಇವಾಗ ನೀವಿಲ್ಲಿ ವಿಶ್ಲೇಷಣೆ ಏನು ಅಂತ ತೋರಿಸಿದೆ ನೋಡ್ಕೋಬೋದು. ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ಏನು ಮಾಡ್ಕೋಬೇಕು ಅನ್ನೋದು ಕೂಡ ತೋರಿಸುತ್ತೆ. ಮತ್ತು ಯಾವ ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ಕೆಲವೊಂದು ದೇವಸ್ಥಾನಗಳ ಹೆಸರುಗಳನ್ನು ಕೂಡ ಇದರೊಳಗೆ ಬರೋ ಥರ ಮಾಡಿದ್ದೀವಿ. ಮತ್ತು ದಾನನ ಏನು ಮಾಡಬೇಕು ಕುಜದೋಷ ಇದ್ದಾಗ ಅಂದರೆ ಇದೆಲ್ಲದೂ ಕೂಡ ಸರಳ ರೀತಿಯಲ್ಲಿ ನಿಮಗೆ ಕೊಟ್ಟಿದ್ದೀವಿ. ಇದಕ್ಕಿಂತ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರಗಳನ್ನ ಮಾಡಿ ಪರಿಹಾರನ ಮಾಡೋವಂಥವ್ರು ಇದ್ದಾರೆ. ಬಟ್ ನಿಮಗೆ ಒಂದು ಜಾತಕದಲ್ಲಿ ನೋಡ್ಕೊಂಡು ಒಂದು ಸಿಂಪಲ್ ಆಗಿ ನೀವೇ ಒಂದು ರೆಮಿಡಿ ಮಾಡ್ಕೊಳ್ಳೋ ಥರ ಈ ವಿಚಾರಣೆಗಳು ಇಲ್ಲಿ ಕೊಟ್ಟಿದ್ದೀನಿ ಪರಿಹಾರದೊಳಗೆ. ಓಕೆನಾ, ಈಗ ಇದೇ ಥರ ಪಿತೃದೋಷಕ್ಕೆ ಬಂದಾಗ ಪಿತೃದೋಷ ಟ್ಯಾಬ್ ಓಪನ್ ಮಾಡಿದಾಗ ನಿಮಗೆ ಪಿತೃದೋಷಕ್ಕೆ ಸಂಬಂಧಪಟ್ಟಿದ್ದು ನಿಮ್ಮ ಜಾತಕದಲ್ಲಿ ಪಿತೃದೋಷ ಇದೆಯಾ ಇಲ್ಲ ಅನ್ನೋದು ಕೂಡ ಇಲ್ಲೇ ತೋರಿಸ್ಬಿಡುತ್ತೆ. ಈ ರೀತಿ ಇದುವರೆಗೂ ಯಾವ ಆ್ಯಪಲ್ಲೂ ಕೂಡ ಇಲ್ಲ. ನಿಮಗೆ ಪಿತೃದೋಷ ಇದೆ ಅಂತ ತೋರಿಸ್ಬೋದು, ಬಟ್ ಅದರೊಳಗಿರೋಂಥ ರೆಮಿಡಿ ಯಾರೂ ಕೊಟ್ಟಿಲ್ಲ. ಎಲ್ಲೋಗ್ಬೇಕು, ಎಲ್ಲೋ ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ಇದರೊಳಗೆ ಇದೆ. ಹೇಗೆ ಬರುತ್ತೆ ಅನ್ನೋದು ಅನಲೈಸ್ ಮಾಡೋ ಕೂಡ ಕೆಳಗಡೆ ತೋರಿಸುತ್ತೆ. ಓಕೆನಾ, ನೋಡಿ ಇಲ್ಲಿ ನೋಡ್ಬೋದು ವಿಶ್ಲೇಷಣೆ ಯಾವ ರೀತಿ ಇದೆ ಅನ್ನೋದು. ನೀವೇ ಇದನ್ನು ಬೇಕಾದ್ರೆ ಪಾಸ್ ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇದರೊಳಗೆ ಬರೋವಂಥ ಒಂದು ಪರಿಹಾರಗಳು ಕೂಡ ಯಾವ ರೀತಿ ಪರಿಹಾರ ಮಾಡಬೇಕು, ಯಾವತ್ತು ಮಾಡಬೇಕು ಅನ್ನೋದು ಕೂಡ ಇದರೊಳಗಿದೆ. ನೆಕ್ಸ್ಟ್ ಬಂದು ಇಲ್ಲಿ ದಾನಗಳನ್ನ ಏನು ಮಾಡಬೇಕು ಅನ್ನೋದಿದೆ, ಮತ್ತು ಯಾವ ಒಂದು ದೇವಾಲಯಕ್ಕೆ ಹೋಗ್ಬೇಕು ಅನ್ನೋದು ಕೂಡ ಈ ಒಂದು ಆ್ಯಪಲ್ಲೇ ನಿಮಗೆ ತಿಳಿಸ್ಕೊಟ್ಬಿಡೋದು. ಇವಾಗ ಪಿತೃದೋಷ ಅಂತ ಬಂದಾಗ ಎಲ್ಲಿಗೆ ಹೋಗ್ಬೋದು, ಇವಾಗ ನೋಡಿ ಒಂದು ಪುಣ್ಯಕ್ಷೇತ್ರಗಳು ಅಂತ ಬಂದಾಗ ಕಾಶಿ ಕ್ಷೇತ್ರಕ್ಕೆ ಹೋಗುವಂಥದ್ದು, ಗಯಾಗೆ ಹೋಗುವಂಥದ್ದು, ರಾಮೇಶ್ವರಂಗೆ ಹೋಗುವಂಥದ್ದು ತಮಿಳ್ನಾಡಲ್ಲಿದೆ, ತ್ರಯಂಬಕೇಶ್ವರಕ್ಕೆ ಹೋಗುವಂಥದ್ದು, ಗೋಕರ್ಣ ಹೋಗುವಂಥದ್ದು, ಈ ರೀತಿ ಹಲವಾರು ಪಿತೃದೋಷಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನಗಳು ಕೊಟ್ಟಿದ್ದೀವಿ. ಓಕೆನಾ, ಇದಿಷ್ಟೇ ಅಲ್ಲದೆ ಪರಿಹಾರ ಸೆಕ್ಷನ್ ಅಂತ ಒಂದಿದೆ. ಓಕೆನಾ, ಆ ಒಂದು ಸೆಕ್ಷನಲ್ಲೂ ಕೂಡ ಕೆಲವೊಂದು ದೇವಸ್ಥಾನಗಳು ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನೂ ಬರುತ್ತೆ, ಆ ವಿಡಿಯೋ ಯಾರು ಮಿಸ್ ಮಾಡ್ಕೋಬೇಡಿ, ಆ ವಿಡಿಯೋನ ನೋಡಿ, ತುಂಬ ವಿಚಾರಗಳು ಅದರೊಳಗಿದೆ. ನೆಕ್ಸ್ಟ್ ಇದರೊಳಗೆ ಬಂದಾಗ ನಿಮಗೆ ಗುರು ಚಂಡಾಳ ದೋಷ. ಓಕೆನಾ, ನೆಕ್ಸ್ಟ್ ಟೇಬಲ್ ಬಂದಾಗ ನೋಡಿ ಗುರು ಚಂಡಾಳ ದೋಷ ಇವರ ಜಾತಕದಲ್ಲಿ ಇದೆಯಾ ಅನ್ನೋದು ನೋಡ್ತಾ. ಪರಾಶರದವರು ತುಂಬ ಇದನ್ನು ಅಬ್ಸರ್ವ್ ಮಾಡಿಲ್ಲ, ನೋಡ್ತಾರೆ ಇವೆಲ್ಲ ಇದೆಯಾ ಅನ್ನೋದೆಲ್ಲ ಕೂಡ ಚೆಕ್ ಮಾಡಿ ನೋಡ್ತಾರೆ. ಇಲ್ಲಿ ಬಂದಾಗ ನಿಮಗೆ ಗುರು ಚಂಡಾಳ ದೋಷ ಇದೆಯಾ ಇಲ್ಲ ಅನ್ನೋದು ಕೂಡ ತೋರಿಸ್ಕೊಡುತ್ತೆ, ಮತ್ತು ಅದು ಯಾವ ರೀತಿ ಅಪ್ಲೈ ಆಗುತ್ತೆ ಆಗಿಲ್ಲ ಅನ್ನೋದು ಕೂಡ ತಿಳಿಸುತ್ತೆ. ನಿಯಮ ಏನು ಗುರು ಚಂಡಾಳ ದೋಷಕ್ಕೂ ಕೂಡ ಇದೆ, ಮತ್ತು ಪೂಜೆ ಪುನಸ್ಕಾರಗಳು ಏನು ಮಾಡಬೇಕು ಆ ಒಂದು ಕ್ಲಿಯರ್ ಆಗೋಕ್ಕೆ, ಆ ಪರಿಹಾರಗಳನ್ನು ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅನ್ನೋದು ಕೂಡ ಇದೆ, ಮತ್ತು ಯಾವ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಕೂಡ ಇದೆ, ದಾನ ಏನು ಮಾಡಬೇಕು ಅನ್ನೋದು ಕೂಡ ಇದೆ. ಇಲ್ಲಿ ನೋಡ್ಬೋದು ಅಲಂಗುಡಿ ಗುರುಕ್ಷೇತ್ರ ಅಂತ ಇದೆ. ಇದು ಬಂದು ತಮಿಳ್ನಾಡಲ್ಲಿ ಇರುವಂತಹ ಗುರುವಿನ ಟೆಂಪಲ್. ಓಕೆನಾ, ಅಲ್ಲಿ ಗುರುವಿನ ಒಂದು ಎನರ್ಜಿ, ಓಕೆನಾ, ಒಂದು ಟೆಂಪಲಲ್ಲಿ ಆ ಒಂದು ಎನರ್ಜಿ ಇರುತ್ತೆ. ಓಕೆನಾ, ಅದಕ್ಕೋಸ್ಕರ ನಾವು ಏನಿಗೆ ಮೂಲ ಸ್ಥಳಕ್ಕೆ ಹೋಗ್ತೀವಿ ಪ್ರತಿಯೊಬ್ಬರು ಅಂತಂದರೆ ಆ ಒಂದು ಎನರ್ಜಿ, ಪ್ಯೂರ್ ಎನರ್ಜಿನ ನಾವು ಸ್ವೀಕರಿಸ್ಕೊತೀವಿ. ಓಕೆನಾ, ನಮ್ಮ ಒಂದು ಬಾಡಿ ನಮ್ಮ ಔರಕ್ಕೆ ಟಚ್ ಆಗುತ್ತೆ, ನಮ್ಮಲ್ಲಿರೋಂಥ ದೋಷಗಳನ್ನ ಬಗೆಹರಿಸುತ್ತೆ. ಹಾಗಾಗಿ ಮೂಲ ಸ್ಥಳಕ್ಕೆ ಹೋದಷ್ಟು ನಮಗೆ ತುಂಬ ಒಳ್ಳೆಯದು. ಮತ್ತು ನಿಮಗೆ ಅಲ್ಲಿ ಶ್ರೀಕಾಳಹಸ್ತಿ ಇದೆ, ಗಾಣಗಾಪುರ ಇದೆ, ದತ್ತಾತ್ರೇಯ, ಈ ರೀತಿ ವಿಚಾರಗಳನ್ನ ಕೊಟ್ಟಿದ್ದೀವಿ. ಓಕೆನಾ, ತುಂಬ ದೇವಾಲಯಗಳನ್ನ ಕೊಟ್ಟಿದ್ದೀವಿ. ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಈ ರೀತಿ ಪರಿಹಾರಗಳನ್ನ ನಿಮ್ಮ ಕ್ಲೈಂಟಿಗೆ ನೀವು ಕೊಡ್ಬೋದು. ಓಕೆನಾ, ಕಂಪ್ಲೀಟ್ ಇದು ಹೆಂಗಿದೆ ಅಂದರೆ ಆ್ಯಪು
ನೀವು ಇನ್ನೊಬ್ಬರಿಗೆ ಈ ಮ್ಯಾಪ್ ನೋಡ್ಕೊಂಡು ಹಾಗೆ ನೀವು ಪರಿಹಾರಗಳನ್ನ ಕೊಡುವಂಥದ್ದು. ಓಕೆನಾ? ಬುಕ್ ನೋಡೋ ಅವಶ್ಯಕತೆ ಇರೋಲ್ಲ ಅಥವಾ ಬೇರೆ ಏನೇನು ಇರೋಲ್ಲ. ಬಟ್ ಇದು ನೋಡ್ತಿದ್ದಂಗೆ ಕೆಲವೊಂದು ನಿಮ್ಮಲ್ಲೇ ಇರುವಂಥ ಕೆಲವೊಂದು ಬೇರೆ ನಾಲೆಡ್ಜ್ ಆಗಿರ್ಬೋದು, ಅಂದರೆ ತುಂಬ ಪರಿಹಾರಗಳು ಕಲ್ತಿರ್ತೀರ, ಅದು ಸಡನ್ ಟೈಮಿಗೆ ನೆನಪಾಗಲ್ಲ. ಬಟ್ ಇದನ್ನು ನೋಡಿದಾಗ ನಿಮಗೆ ಒಂದು ಒಳಗಡೆಯಿಂದ ಏನೋ ಒಂದು ಎನರ್ಜಿ ಬಂದಂಗೆ ಆಗುತ್ತೆ. ಅದ್ರ ಮುಖಾಂತರ ನೀವು ಇನ್ನೂ ಸ್ವಲ್ಪ ಅದನ್ನು ಡಿಕೋಡ್ ಮಾಡ್ತೀರಾ, ಇನ್ನೂ ಪರಿಹಾರಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಇನ್ನೂ ಕಾರಕಗಳನ್ನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈ ರೀತಿ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ನಿಮಗೊಂದು ಕ್ಲೂ ಕೊಟ್ಟಂಗೆ. ಈ ಕ್ಲೂ ಇಂದ ನೀವು ಇನ್ನೂ ಅದನ್ನು ಬಿಲ್ಡ್ ಮಾಡ್ಕೊಂಡು ನೀವು ಅವರಿಗೆ ಸಜೆಷನ್ ಮಾಡ್ತೀರಾ. ಆ ರೀತಿ ಈ ಒಂದು ಆ್ಯಪನ್ನು ಬಿಲ್ಡ್ ಮಾಡಿರೋವಂಥದ್ದು. ಮತ್ತು ಉಪಗ್ರಹಗಳು ಕೂಡ ಇದೆ. ಇಲ್ಲಿ ಉಪಗ್ರಹಗಳು ವೇದಿಕ್ ಪ್ರಕಾರ ಬರುತ್ತೆ. ಇದೆಲ್ಲದೂ ಕೂಡ ಪರಾಶರ ಅವರ ಶಾಸ್ತ್ರದಲ್ಲಿ ಬರುವಂಥ ಉಪಗ್ರಹಗಳು. ಇದರೊಳಗೆ ಎಲ್ಲ ರೀತಿ ಉಪಗ್ರಹಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅದು ಯಾವ ರಾಶಿ ಇದೆ, ಯಾವ ನಕ್ಷತ್ರ ಇದೆ, ಪಾದ ಏನು, ಅಧಿಪತಿ, ಈ ಥರ ಎಲ್ಲ ಇದೆ. ಇದನ್ನು ಕೂಡ ಯಾರಿಗೆ ವೇದಿಕ್ ಪ್ರಕಾರ ಈ ಉಪಗ್ರಹಗಳ ಬಗ್ಗೆ ಗೊತ್ತೋ ನೀವು ಇದನ್ನು ಉಪಯೋಗಿಸ್ಬೋದು. ಯಾವ ರೀತಿ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ಹೇಗೆ ಉಪಯೋಗಿಸ್ಬೇಕು, ಯಾವ ರೀತಿ ಪರಿಹಾರ ಕೊಡಬೇಕು ಏನು ಅಂತೆಲ್ಲ ಇದು ನಿಮಗೋಸ್ಕರ ವೇದಿಕ್ ನೋಡೋರಿಗೂ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗಬೇಕು ಅನ್ನೋದು ಕೂಡ ಇಲ್ಲಿ ಈ ಆ್ಯಪಲ್ಲಿ ಕೊಟ್ಟಿದ್ದೀವಿ. ಇದು ನಿಮಗೆ ಕಂಪ್ಲೀಟಾಗಿ KP ಮತ್ತು ವೇದಿಕ್ ಇವೆರಡೂ ರೂಪದಲ್ಲೂ ಕೂಡ ನಿಮಗೆ ಆ್ಯಪು ವರ್ಕ್ ಆಗುತ್ತೆ. ಅದರಲ್ಲಿ ಇರೋಂಥ ವಿಚಾರಗಳನ್ನು ಇದರೊಳಗೆ ಕೊಟ್ಟಿದ್ದೀವಿ. ಹಾಗಾಗಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಇದು ಬೇಕಾಗುತ್ತೆ. ಇದರ ನೆಕ್ಸ್ಟ್ ಬಂದರೆ ಗೋಚಾರ ಅಂತ ಇದೆ. ಈ ಗೋಚಾರ ಫಲನ ಯಾವ ರೀತಿ ತೊಗೊತೀವಪ್ಪ ಅಂತಂದರೆ, ನಿಮ್ಮ ಒಂದು ರಾಶಿ ಮತ್ತು ಜನ್ಮ ನಕ್ಷತ್ರ, ನಿಮ್ಮ ಒಂದು ಜನ್ಮ ನಕ್ಷತ್ರಕ್ಕೆ ಇವಾಗ ಪ್ರೆಸೆಂಟಲ್ಲಿ ಹೋಗ್ತಿರುವಂತಹ ಗ್ರಹಗಳು, ರಾಶಿ ಕುಂಡಲಿಯಲ್ಲಿ ಹೋಗ್ತಿರುವಂಥ ಗೋಚರ ರಾಶಿ ಕುಂಡಲಿ ಹೋಗ್ತಿರುವಂತಹ ಗ್ರಹಗಳು ನಿಮಗೆ ಎಷ್ಟು ಶುಭ ಇದೆ, ಯಾವುದು ಅಶುಭ ಇದೆ ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ಇದು ಒಂದು ಟೂಲ್. ಓಕೆನಾ? ಇದು ಎಲ್ಲರಿಗೂ ಬೇಕಾಗುತ್ತೆ, ಪರಾಶರ ನೋಡೋರಿಗೆಲ್ಲ ಬೇಕಾಗುತ್ತೆ. ನಾವು KPಯಲ್ಲಾದರೆ ಇವಾಗ ಪ್ರೆಸೆಂಟ್ ಹೋಗ್ತಿರುವಂಥ ದಶ ನಕ್ಷತ್ರದ ಮೇಲೆ ಇದನ್ನು ಚೇಂಜ್ ಮಾಡ್ಕೊಂಡು ನೋಡ್ಬೋದು. ಇವಾಗ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಅವ್ರಿಗೆ ಇವಾಗ ದಶ ಬಂದ್ಬಿಟ್ಟು ರೋಹಿಣಿ ಒಂದು ದಶ, ಅಂದರೆ ಚಂದ್ರ ದಶೆ ಹೋಗ್ತಾ ಇದೆ. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಇದೆ ಅಂತ ತಗೋತೀವಿ. ಅದ್ರ ಮೇಲೆ ಇವರಿಗೆ ಒಂದು ದಶಾಭುಕ್ತಿ ಪ್ರಕಾರ, ಅಂದರೆ ಗ್ರಹಗಳೆಲ್ಲ ಚೆನ್ನಾಗಿದೆಯಾ, ಒಂದು ನಕ್ಷತ್ರ ಪ್ರಕಾರ ಹೋಗ್ತಿರೋ ಟ್ರಾನ್ಸಿಟಲ್ಲಿ ಹೋಗ್ತಿರೋಂಥ ಇಷ್ಟು ಗ್ರಹಗಳು ಅವರ ಒಂದು ನಕ್ಷತ್ರಕ್ಕೆ ಬೆನಿಫಿಟ್ ಇದೆಯಾ, ಅನ್ಬೆನಿಫಿಟ್ ಇದೆಯಾ ಅನ್ನೋದನ್ನು ಇಲ್ಲಿ ನೋಡ್ಕೋಬೋದು. ಅಂದರೆ ಶುಭ ಇದೆಯಾ, ಅಶುಭ ಇದೆಯಾ ಅನ್ನೋದು ಕೂಡ. ಇದಿಷ್ಟು ವಿಚಾರ ಬಂದು ನಮ್ಮ ಒಂದು ಬೃಹಸ್ಪತಿ ಗುರುಕುಲಂ ಅಪ್ಲಿಕೇಶನಲ್ಲಿ ಸಿಗುತ್ತೆ. ಓಕೆನಾ? ಈ ರೀತಿ ಅಪ್ಲಿಕೇಶನ್ ಇದುವರೆಗೂ ಯಾರೂ ಮಾಡಿಲ್ಲ. ಆ ರೀತಿ ಒಂದು ಅಪ್ಲಿಕೇಶನ್ನ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ಅಷ್ಟು ವಿಚಾರಗಳಿದೆ. ನೆಕ್ಸ್ಟ್ ಬರುವಂಥ ರೆಮಿಡಿ ಸೆಕ್ಷನ್ ಯಾರು ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ರೆಮಿಡಿ ಸೆಕ್ಷನ್ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ. ನೋಡ್ಬೋದು ವೇದಿಕ್ ಚಾರ್ಟ್, ಅಷ್ಟಕ ವರ್ಗ, ಷಡ್ಬಳ, ಮತ್ತು ನವತಾರ ಚಕ್ರ, ಮತ್ತು ಪ್ಲ್ಯಾಂಟ್ ರಿಲೇಷನ್ಶಿಪ್, ಮತ್ತು ಪುಷ್ಕರ ಭಾಗ, ಪುಷ್ಕರಾಂಶ, ಮತ್ತು ನಾಡಿ, KP ನಾಡಿ ಸಿಗ್ನಿಫಿಕೇಟರ್, KP ಓಲ್ಡ್ ಸಿಗ್ನಿಫಿಕೇಟರ್, ಪ್ರೋಗ್ರೆಷನ್ ಚಾರ್ಟು, ಇದೆಲ್ಲ ಬಂದು ನಮ್ಮ ಅಡ್ವಾನ್ಸ್ KPಲಿ ಬರುವಂಥದ್ದು. ಎಕ್ಸ್ಟೆಂಡ್ ಸಿಗ್ನಿಫಿಕೇಟರ್ ನಮ್ಮ ಅಡ್ವಾನ್ಸ್ KP ಬರುವಂಥದ್ದು. KP ಟ್ರಾನ್ಸಿಟ್ ಸಿಗ್ನಿಫಿಕೇಟರ್ ಇದು ಕೂಡ ನಮ್ಮ ಅಡ್ವಾನ್ಸ್ KPಲಿ ಬರುವಂಥದ್ದು. ಇವಾಗ ನಾನು ನಿಮಗೆ ವೇದಿಕ್ ಪ್ರಕಾರ ನಕ್ಷತ್ರ ಇಟ್ಕೊಂಡು ಗೋಚರ ನೋಡ್ಕೋಬೋದು. ಆ ಥರ ಒಂದು ಆಪ್ಷನ್ನು ಕೊಟ್ಟಿದ್ದೀವಿ. ನಮ್ಮ KPಲಿ ಬಂದಾಗ ನಿಮಗೆ ಇನ್ನೂ ಈಸಿ. ಹೆಂಗೆ ಅಂತಂದರೆ, ನಿಮ್ಮ ಜಾತಕದಲ್ಲಿರೋಂಥ ಗ್ರಹ ಇವಾಗ ಯಾವ ಒಂದು ನಕ್ಷತ್ರದಲ್ಲಿದೆ, ಯಾವ ಸಬ್ಬಲ್ಲಿ ಹೋಗ್ತಿದೆ ಅನ್ನೋದು ಡೀಟೇಲ್ಸ್ ತೋರಿಸುತ್ತೆ. ಏನು ಕಾಂಬಿನೇಷನ್ ತೊಗೊಂಡಿದೆ, ಯಾವ ರೀತಿ ಫಲ ನಿಮಗೆ ಸಿಗುತ್ತೆ ಅನ್ನೋದು ಇಲ್ಲೇ ತೋರಿಸ್ಬಿಡುತ್ತೆ. ಓಕೆ, KP ಟ್ರಾನ್ಸಿಟ್ ಅನಲೈಸ್ ಇದು ಬಂದು ದಶ, ಭುಕ್ತಿ, ಅಂತರ, ಸೂಕ್ಷ್ಮ, ಪ್ರಾಣದವರೆಗೂ ಕೂಡ ಇದ್ರೊಳಗೆ ಕೊಟ್ಟಿದ್ದೀವಿ. ಒಂದು ದಿವಸ 2 ದಿವಸಕ್ಕೂ ಬದಲಾವಣೆ ಆಗುವಂಥ ವಿಚಾರಗಳು ಕೂಡ ಇದ್ರ ನೋಡ್ಕೊಂಡು ತಿಳ್ಕೊಬೋದು. ಇವತ್ತೇನು ನಡಿಬೋದು, ನಾಳೆ ಏನು ನಡಿಬೋದು ಅನ್ನೋದು ಕೂಡ ಇಲ್ಲ. ಬದಲಾವಣೆ ಡೇಟ್, ಟೈಮಿಂಗ್ಸ್ ಎಲ್ಲ ಬದಲಾವಣೆ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ನೋಡ್ಬೋದು. ವಿಂಶೋತ್ತರಿ ದಶ ಇದೆ. KP ಕಸ್ಪಲ್ ಸಿಗ್ನಿಫಿಕೇಟರ್ ಇದೆ. ಈ ಕಸ್ಪಲ್ ಸಿಗ್ನಿಫಿಕೇಟರಲ್ಲಿ ನೀವು ಜಸ್ಟು ಯಾವುದೇ ಒಂದು ಗ್ರಾಮ್ ಮುಟ್ಟಿದ್ರು ಕೂಡ ನಿಮಗೆ ಪ್ರೊಡಕ್ಷನ್ಸ್ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರೊಡಕ್ಷನ್ಸ್ಗಳೆಲ್ಲ ಬರುತ್ತೆ. ಇಷ್ಟೆಲ್ಲ ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ ಆಗೋ ರೀತಿ ಇದನ್ನು ಮಾಡಿದ್ದೀವಿ. ದಯವಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋರು ಇದು ಆ್ಯಪನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಇದು ಪೇಯ್ಡ್ ಆ್ಯಪ್ ಆಗಿರುತ್ತೆ. ತುಂಬ ವಿಚಾರ ಇದೆ, ಇಷ್ಟೇ ಅಲ್ಲ, ತುಂಬ ವಿಚಾರಗಳು ಬರುತ್ತೆ. ಇದೆಲ್ಲದನ್ನು ಕೂಡ ನೀವು ನೋಡ್ಬೋದು. ಪಂಚಾಂಗ ಫಲ ಕೊಟ್ಟಿದ್ದೀವಿ. ಬರ್ತ್ ಡೀಟೇಲ್ಸಲ್ಲಿ ನಿಮಗೆ ಕುಬೇರ ನಕ್ಷತ್ರ, ಹತ್ಯೆ ನಕ್ಷತ್ರ, ವೈನಾಸಿಕ ನಕ್ಷತ್ರ, ಯೋಗಿ, ಸಹಯೋಗಿ, ಅವಯೋಗಿ, ದುರಾದೃಷ್ಟ ನಕ್ಷತ್ರ, ತಿಥಿ ಶೂನ್ಯ, ಬಾಧಕ ರಾಶಿ, ಈ ಥರ ಎಲ್ಲ ತುಂಬ ವಿಚಾರವನ್ನು ಇದರೊಳಗೆ ಆ್ಯಡ್ ಮಾಡಿದ್ದೀವಿ. ಇಷ್ಟೆಲ್ಲ ವಿಚಾರಗಳು ಕೂಡ ನಿಮಗೆ ನಮ್ಮ ಬೃಹಸ್ಪತಿ ಗುರುಕುಲಂ ಅಪ್ಲಿಕೇಶನಲ್ಲಿ ಮಾತ್ರನೇ ಸಿಗುತ್ತೆ. ಓಕೆನಾ? ಆ ರೀತಿ ಇದನ್ನು ಬಿಲ್ಡ್ ಮಾಡಿದ್ದೀವಿ. ಇದುವರೆಗೂ ಯಾರೂ ಮಾಡಿಲ್ಲ. ಆ ರೀತಿ ಒಂದು ವಿಚಾರದೊಳಗೆ ಇಟ್ಟಿದ್ದೀವಿ. ಇನ್ನೂ ಬೇರೆ ವಿಚಾರಗಳನ್ನ ಆ್ಯಡ್ ಮಾಡ್ತಾನೆ ಇರ್ತೀವಿ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.